ಓಂ ಗುರುಭ್ಯೋ ನಮಃ. ಬಂಧುಗಳೇ, ಒಂದು ಊರಲ್ಲಿ ಒಂದು ದೊಡ್ಡ ಕಟ್ಟೆ ಇರುತ್ತೆ. ಆ ಕಟ್ಟೆಯ ಮೇಲೆ ಇಬ್ಬರು ಯುವಕರು ಮಾತನಾಡ್ತಾ ಕುಳಿತಿರ್ತಾರೆ. ಅದೇ ಕಟ್ಟೆಯ ಮೇಲೆ ಸ್ವಲ್ಪ ಅಂತರದ ಮೇಲೆ ಒಬ್ಬ ಅಜ್ಜನೂ ಕೂಡ ಮಲಗಿರುತ್ತಾನೆ. ಇವರಿಬ್ಬರು ಪರಸ್ಪರ ಚರ್ಚೆ ಮಾಡ್ತಿರ್ತಾರೆ. ಇವರ ಚರ್ಚೆಯ ವಿಷಯ ಏನು ಅಂದ್ರೆ, ಊರಲ್ಲಿಯ ಯಾವ ಹೆಣ್ಣು ಮಗಳು ಹೇಗಿದ್ದಾಳೆ, ಯಾವ ಪುರುಷನು ಹೇಗಿದ್ದಾನೆ, ಅಂದ್ರೆ ಎಲ್ಲರಲ್ಲಿಯ ದೋಷಗಳ ಚರ್ಚೆ ಇವರಿಬ್ಬರು ಮಾಡ್ತಿರ್ತಾರೆ. ಅಜ್ಜ ಮಾತ್ರ ಮಲಗಿದಲ್ಲೇ ಇವರ ಚರ್ಚೆಯನ್ನ ಆಲಿಸ್ತಿರ್ತಾನೆ. ಸುಮಾರು 2-3 ತಾಸು ಇವರಿಬ್ಬರ ಚರ್ಚೆ ನಡೆಯುತ್ತೆ. ಚರ್ಚೆ ಮುಗಿದ ನಂತರ ಅಜ್ಜ ಇವರಿಗೊಂದು ಮಾತು ಕೇಳ್ತಾನೆ. ಏನ್ರಪ್ಪ, ಬಹುತಾಂಶವಾಗಿ ಊರಿನವರೆಲ್ಲರ ಚರ್ಚೆಯನ್ನ ನೀವು ಮಾಡಿದ್ರಿ, ಮುಖ್ಯವಾದವರ ಚರ್ಚೆಯನ್ನೇ ಬಿಟ್ಟಿದ್ರಲ್ಲ ಅಂತಾನೆ. ಅದು ಯಾರ್ದು ಅಜ್ಜ ಅಂತ ಇವರು ಆತುರತೆಯಿಂದ ಕೇಳ್ತಾರೆ. ಅದಕ್ಕೆ ಅಜ್ಜ ಏನ್ ಹೇಳ್ತಾನೆ ನೋಡಿ. ನಿಮ್ಮಿಬ್ಬರ ಮನೆಯಲ್ಲಿಯ ಜನರ ಚರ್ಚೆಯೇ ನೀವು ಮಾಡಲಿಲ್ವಲ್ಲ. ನಿನ್ನೆ ನೀವಿರದಿದ್ದಾಗ ನಾನಿಲ್ಲೇ ಮಲಗಿದ್ದೆ. ಬೇರಾರೋ ಇಬ್ರು ನಿಮ್ಮನೆಯವರ ಚರ್ಚೆಯನ್ನೇ ಮಾಡ್ತಿದ್ರು. ಅವರಿಗೆ ನಿಮ್ಮನೆಯವರ ಚರ್ಚೆ ಮಾಡೋಕೆ ಸುಮಾರು 1 ಗಂಟೆ ಬೇಕಾಗಿತ್ತು. ನೀವು ಅವರ ಚರ್ಚೆಯನ್ನೇ ಬಿಟ್ಟಿದ್ರಲ್ಲ, ಯಾಕೆ ಅಂತ ಕೇಳ್ತಾನೆ ಅಜ್ಜ. ಅವರ ಬಗ್ಗೆ ನಿಮಗೆ ಗುರುತಿಲ್ವೋ, ಇಲ್ಲ ಗೊತ್ತಿದ್ದು ಮೂಕರಾಗಿದ್ದೀರೋ ಅಂತ ಅಜ್ಜ ಕೇಳ್ತಾನೆ. ಕೇಳಿದ್ದಕ್ಕೆ ಅವರಿಬ್ಬರಿಗೆ ಮುಖ ಕೊಡದಂತಾಗುತ್ತೆ. ಇಬ್ರು ಯುವಕರು ಅಜ್ಜನಿಗೆ ಕ್ಷಮೆ ಕೇಳ್ತಾರೆ. ಕ್ಷಮಿಸಿಬಿಡು ಅಜ್ಜ ಅಂತ. ಬಂಧುಗಳೇ, ಹೇಳೋ ತಾತ್ಪರ್ಯ ಏನು ಅಂದ್ರೆ, ಊರಲ್ಲಿಯ ಕಟ್ಟೆಗಳಿರುವುದು ಬರೀ ಇನ್ನೊಬ್ಬರ ದೋಷಗಳ ಚರ್ಚೆಗಲ್ಲ. ನಿಮಗೇನಾದ್ರೂ ಒಂದು ವೇಳೆ ದೋಷಗಳ ಚರ್ಚೆ ಮಾಡೋದೇ ಆಗಿದ್ರೆ ಅದನ್ನ ನಿಮ್ಮನೆಯವರಿಂದ ಶುರು ಮಾಡಿ. ನಿಮ್ಮನೆಯವರ ಬಗ್ಗೆ ನಿಮಗೆ ಗುರುತಿರದೇ ಹೋಗಿದ್ರೆ ಊರವರಿಗೆ ಅದು ಗುರುತಿರುತ್ತೆ. ಅವರಿಂದ ಮಾಹಿತಿ ತಗೊಂಡು ಮಾತಾಡೋಕ್ ಶುರು ಮಾಡಿ. ಇಲ್ಲ ಅಂದ್ರೆ ಯಾರ ಬಗ್ಗೆಯೂ ಯಾರ ದೋಷವನ್ನು ಚರ್ಚೆ ಮಾಡುವುದನ್ನ ನಿಲ್ಲಿಸಿ ಎಂಬುದೇ ನನ್ನ ಮಾತಾಗಿದೆ. ಧನ್ಯವಾದಗಳು.